ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಈಗ ಟ್ರೆಂಡಿಂಗಲ್ಲಿ ಇರುವಂಥ AI 3D ಕಪಲ್ ಫೋಟೋವನ್ನು ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಗಾಯ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲೆ 2 ಫೋಟೋಗಳು ಕಾಣಿಸ್ತಾ ಇದೆ ಅಲ್ವಾ? ಗಾಯ್ಸ್, ಈ 2 ಫೋಟೋಗಳನ್ನು ಒಂದೇ ನಿಮಿಷದಲ್ಲಿ ಈ ರೀತಿ ಫೋಟೋವಾಗಿ ಎಡಿಟಿಂಗನ್ನು ಮಾಡ್ಕೊಳ್ಬೋದು, ನಿಮ್ಮ ಫೋಟೋಗಳನ್ನು ಕೂಡ. ಆಯಿತಾ? ಅದೇ ರೀತಿಯಾಗಿ ನಿಮ್ಮ ಫೋಟೋಗಳನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಗಾಯ್ಸ್, ಮೊದಲು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡಿದಾಗ ಸರ್ಚ್ ಗೂಗಲ್ ಆರ್ ಟೈಪ್ ಅಂತ ಇರುತ್ತೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ ನೀವು ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ. ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಗೂಗಲ್ ಜೆಮಿನಿ ಅಂತ ಪರ್ಪಲ್ ಕಲರಲ್ಲಿ ಬರುತ್ತೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಸೈನ್ ಇನ್ ಅನ್ನು ಮಾಡ್ಕೊಂಡಿಲ್ಲ ಅಂದರೆ ಮೇಲ್ಗಡೆ ನಿಮಗೆ ಸೈನ್ ಇನ್ ಅಂತ ಬರುತ್ತೆ, ಸೈನ್ ಇನ್ ಅನ್ನು ಮಾಡ್ಕೊಳ್ಬೋದು. ಹಾಗೆ ಮೇಲ್ಗಡೆ ರೈಟ್ ಸೈಡಲ್ಲಿ 3 ಡಾಟ್ ಇದೆಯಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ, ಅದನ್ನು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಆನ್ ಮಾಡ್ಕೊಳ್ಳಿ. ಆಯಿತಾ? ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬಂದಿರುತ್ತೆ ನೋಡಿ. ಮಿಡ್ಲಲ್ಲಿ ಅಲ್ಲಿ ಆಸ್ಕ್ ಜೆಮಿನಿ ಅಂತ ಇದೆ. ಆಸ್ಕ್ ಜೆಮಿನಿ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ, ಆ ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಅಪ್ಲೋಡ್ ಫೈಲ್ ಅಂತ ಬರುತ್ತೆ, ಅಪ್ಲೋಡ್ ಫೈಲ್ ಮೇಗಡೆ ಕ್ಲಿಕ್ ಮಾಡಿ. ಅಪ್ಲೋಡ್ ಫೈಲ್ ಮೇಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಕ್ಯಾಮ್ರಾ ಹಾಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಬರ್ಬೋದು, ಹಾಗೆ ನಿಮಗೆ ಗ್ಯಾಲರಿ ಅಂತ ಕೂಡ ಬರ್ಬೋದು. ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಗಾಯ್ಸ್, ನಂತರ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ನಂತರ ನೀವು ಇಲ್ಲಿ ಯಾವ 2 ಫೋಟೋಗಳನ್ನು ಎಡಿಟಿಂಗ್ ಮಾಡಬೇಕು ಅಂತಿದ್ರೆ ಆ 2 ಫೋಟೋಗಳನ್ನು ಕ್ಲಿಕ್ ಮಾಡಿ. ಒಂದು ಫೋಟೋದ ಮೇಗಡೆ ಲಾಂಗ್ ಪ್ರೆಸ್ ಮಾಡಿ, ಹಾಗೆ ಇನ್ನೊಂದು ಫೋಟೋದ ಮೇಗಡೆ ಕ್ಲಿಕ್ ಮಾಡಿ. ಈಗ 2 ಫೋಟೋ ಸೆಲೆಕ್ಟ್ ಆಗಿರುತ್ತೆ. ನಂತರ ಮೇಲ್ಗಡೆ ನಿಮಗೆ ಸೆಲೆಕ್ಟ್ ಅಂತ ಇರುತ್ತೆ, ಸೆಲೆಕ್ಟ್ ಮೇಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರ್ತಾ ಇರುತ್ತೆ, ಫೋಟೋ ಅಪ್ಲೋಡ್ ಆಗ್ತಾ ಇರುತ್ತೆ. ಗಾಯ್ಸ್, ಈಗ ನಾನು 2 ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಅಪ್ಲೋಡ್ ಆಗಿದೆ. 2 ಫೋಟೋ ಕೂಡ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಫೋಟೋದ ಕೆಳಗಡೆ ಆಸ್ಕ್ ಜೆಮಿನಿ ಅಂತ ಇದೆಯಲ್ವಾ, ಅಲ್ಲಿ ನೀವು ಪ್ರಾಂಪ್ಟನ್ನು ಬರಿಬೇಕಾಗತ್ತೆ. ನಾನು ಈಗ ಪ್ರಾಂಪ್ಟನ್ನು ಅಲ್ಲಿ ಬರಿತೀನಿ. ನಿಮಗೂ ಕೂಡ ಈ ಒಂದು ಪ್ರಾಂಪ್ಟ್ ಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹಾಗೆ ಈ ಒಂದು ವಿಡಿಯೋದ ಕಾಮೆಂಟಲ್ಲಿ ನಾನು ಪಿನ್ ಮಾಡಿ ಇರ್ತೀನಿ. ಆಯಿತಾ? ಡಿಸ್ಕ್ರಿಪ್ಷನಲ್ಲಿ ಅಥವಾ ನೀವು ಕಾಮೆಂಟಲ್ಲಿ ಆ ಒಂದು ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ಯೂಸನ್ನು ಮಾಡ್ಕೊಳ್ಬೋದು. ಗಾಯ್ಸ್, ಇದಿಷ್ಟು ಆದಮೇಲೆ ನಂತರ ಕೆಳಗಡೆ ರೈಟ್ ಸೈಡಲ್ಲಿ ನೋಡಿ ಸೆಂಡಿಂಗ್ ಬಟನ್ ಇದೆ, ವಾಟ್ಸಪ್ಪಲ್ಲಿ ಇರೋ ಥರನೇ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ, ಜಸ್ಟ್ ಸೆಕೆಂಡ್ ಅಂತ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮದೇನಾದರೂ ಇಂಟರ್ನೆಟ್ ಸ್ಪೀಡ್ ಇದ್ದರೆ ಬೇಗ ಬರುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಆಯಿತಾ? ಗಾಯ್ಸ್, ಈಗ ನೋಡಿ ಫೋಟೋ ಜನ್ರೇಟ್ ಆಗಿದೆ. ಈಗ ಆ ಒಂದು ಫೋಟೋದ ಮೇಗಡೆ ಕ್ಲಿಕ್ ಮಾಡಿದರೆ ದೊಡ್ಡದಾಗಿ ಓಪನ್ ಆಗುತ್ತೆ, ಝೂಮ್ ಆಗುತ್ತೆ. ಆಯಿತಾ? ನಂತರ ಈ ಒಂದು ಫೋಟೋವನ್ನು ಡೌನ್ಲೋಡ್ ಮಾಡಿ ನೀವು ಗ್ಯಾಲರಿಗೆ ಸೇವ್ ಮಾಡಬೇಕು ಅಂತಂದರೆ ರೈಟ್ ಸೈಡಲ್ಲಿ ಮೇಲ್ಗಡೆ ನೋಡಿ ಡೌನ್ಲೋಡ್ ಸಿಂಬಲ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಆಯಿತಾ? ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಫುಲ್ ಸೈಜ್ ಅಂತ ಬರುತ್ತೆ. ಗಾಯ್ಸ್, ನಂತರ ಅದು ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿ ಒಳಗಡೆ ಸೇರಿಕೊಳ್ಳುತ್ತೆ. ಆಯಿತಾ? ನೀವು ಆಮೇಲೆ ಗ್ಯಾಲರಿ ಒಳಗಡೆ ನೀವು ನೋಡ್ಕೊಳ್ಬೋದು. ಗಾಯ್ಸ್, ಈಗ ನಿಮಗೆ ಗೊತ್ತಲ್ವಾ ಯಾವ ರೀತಿಯಾಗಿ AI 3D ಕಪಲ್ ಫೋಟೋವನ್ನು ಎಡಿಟಿಂಗನ್ನು ಮಾಡೋದು ಅಂತ. ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಹಾಗೆ ಬೇರೆ ಯಾವ್ದಾದ್ರು ವೀಡಿಯೋಸ್ಗಳು ಬೇಕು ಅಂತಲೂ ಕೂಡ ಕಾಮೆಂಟ್ ಮಾಡಿ. ಗಾಯ್ಸ್, ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.